ಅದು ಮಧ್ಯರಾತ್ರಿಯ ಹೊತ್ತು ಚಿನ್ನಾಭರಣ ಅಂಗಡಿಗೆ ನುಗ್ಗಿದ್ದ ಮುಸುಕುದಾರಿಗಳ ಗ್ಯಾಂಗ್ ಕೈಗೆ ಸಿಕ್ಕ ಚಿನ್ನವನ್ನೆಲ್ಲ ದೋಚಿ ಪರಾರಿಯಾಗಿದೆ. ಘಟನೆ ಜಿಲ್ಲೆಯ ಜನರಲ್ಲಿ ಆತಂಕ ಹುಟ್ಟಿಸಿದೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹಾವೇರಿಯಲ್ಲಿ ಮುಸುಕುದಾರಿ ದರೋಡೆಕೋರರ ಕೈಚಳಕ. ಮಧ್ಯರಾತ್ರಿ ಸಿನಿಮೆಯ ಸ್ಟೈಲ್ನಲ್ಲಿ ಬಂಗಾರ ಅಂಗಡಿಗೆ ಕನ್ನ. ರಾತ್ರಿಯ ಸಮಯ, ಗ್ರಾಮದ ಜನರೆಲ್ಲ ನಿದ್ರೆಗೆ ಜಾರಿದ್ದ ಹೊತ್ತು. ಇದನ್ನೇ ಅವಕಾಶ ಮಾಡಿಕೊಂಡ ದರೋಡೆಕೋರರ ಗ್ಯಾಂಗ್ ಬಡವರ ಪಾಲಿಗೆ ಕೈಗಟಕದ ರೀತಿಯಲ್ಲಿ ಗಗನಕ್ಕೇರಿದ ಬಂಗಾರವನ್ನ ದೋಚಿದೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಚಿಕ್ಕವಂಶಿ ಗ್ರಾಮದ ಬಂಗಾರದ ಅಂಗಡಿಯನ್ನ ಟಾರ್ಗೆಟ್ ಮಾಡಿ ದರೋಡೆ ಮಾಡಿದೆ. ಮುಖ ಮುಚ್ಚಿಕೊಳ್ಳಲು ಮಂಕಿ ಕ್ಯಾಪ್, ಕೈಗಳಿಗೆ ಹ್ಯಾಂಡ್ ಗ್ಲೌಸ್ ಧರಿಸಿದ್ದ ಸುಮಾರು 8 ಜನರ ಗ್ಯಾಂಗ್ ಅಣ್ಣಪ್ಪ ಭಜಂತ್ರಿ ಅವರಿಗೆ ಸೇರಿದ ಬಂಗಾರದ ಅಂಗಡಿ ಬಳಿ ಬಂದು ನಿಂತಿದೆ. ಮೊದಲು ಅಂಗಡಿಯ ಸುತ್ತಮುತ್ತ ಯಾರೂ ಇಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡ ಕದೀಮರು ಬಳಿಕ ಕಟರ್ ಮಷಿನ್ ಬಳಸಿ ಅಂಗಡಿಯ ಬೀಗವನ್ನ ಕತ್ತರಿಸಿ ಒಳನುಗ್ಗಿದ್ದಾರೆ. ನಂತರ ನೇರವಾಗಿ ಚಿನ್ನಾಭರಣ ಇಟ್ಟಿದ್ದ ಲಾಕರ್ ಮೇಲೆ ಕಣ್ಣು ಹಾಕಿದ್ದಾರೆ. ಕೇವಲ ಕೆಲವು ನಿಮಿಷಗಳಲ್ಲೇ ಅಂಗಡಿಯಲ್ಲಿದ್ದ ಸುಮಾರು 300 ಗ್ರಾಂ ಬಂಗಾರ, 35 ಕೆಜಿ ಬೆಳ್ಳಿ ದೋಚಿದ್ದಾರೆ. ಈ ದರೋಡೆ ಗ್ಯಾಂಗ್ ಸುಮಾರು 5 ಕ್ವಿಂಟಲ್ ತೂಕವಿದ್ದ ಕಬ್ಬಿಣದ ಲಾಕರ್ನನ್ನೇ ಹೊತ್ತುಕೊಂಡು ಪರಾರಿಯಾಗಿದೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಒಟ್ಟು 1,20 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಬೆಳ್ಳಿ ದರೋಡೆಯಾಗಿದೆ ಅಂತ ಹೇಳಲಾಗಿದೆ. ದರೋಡೆಕೋರರ ಸಂಪೂರ್ಣ ಕೃತ್ಯ ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಇದೀಗ ಆ ದೃಶ್ಯಗಳು ಪೊಲೀಸರಿಗೆ ಮಹತ್ವದ ಸುಳಿವಾಗಿ ಪರಿಣಮಿಸಿವೆ. ಇನ್ನು ಆತಂಕಕಾರಿ ಸಂಗತಿ ಅಂದ್ರೆ, ಇದೇ ಅಂಗಡಿ ಮೇಲೆ ಈ ಹಿಂದೆಯೂ 2 ಬಾರಿ ದರೋಡೆ ಯತ್ನ ನಡೆದಿತ್ತು. ಆದರೂ ಭದ್ರತಾ ವ್ಯವಸ್ಥೆ ಬಲಪಡಿಸದ ಹಿನ್ನೆಲೆ ಇದೀಗ ಮತ್ತೊಮ್ಮೆ ಕದೀಮರು ತಮ್ಮ ಕೈ ಚಳಕ ತೋರಿದ್ದಾರೆ. ಘಟನೆ ಬೆಳಕಿಗೆ ಬರ್ತಿದ್ದಂತೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದು, ಸ್ಥಳಕ್ಕೆ ಹಾನಗಲ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಫಿಂಗರ್ ಪ್ರಿಂಟ್ ತಜ್ಞರು ಹಾಗೂ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಸಾಕ್ಷ್ಯ ಸಂಗ್ರಹ ಮಾಡಿದ್ದಾರೆ. ಸಿಸಿಟಿವಿ ದೃಶ್ಯಗಳು ಮತ್ತು ತಾಂತ್ರಿಕ ಮಾಹಿತಿಗಳ ಆಧಾರದಲ್ಲಿ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಚಿಕ್ಕವಂಶಿಯಲ್ಲಿ ಸಿನಿಮೆಯ ದರೋಡೆ ಪ್ರಕರಣ ಇದೀಗ ಹಾನಗಲ್ ಪೊಲೀಸರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದು, ಕದೀಮರ ಪತ್ತೆಗೆ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. ಸದ್ಯ ಈ ದರೋಡೆ ಗ್ಯಾಂಗ್ ಜಿಲ್ಲೆಯಲ್ಲಿ ಸಾಕಷ್ಟು ಆತಂಕ ಮೂಡಿಸಿದ್ದು, ಆದಷ್ಟು ಬೇಗ ಕಳ್ಳರ ಹೆಡೆಮುರಿ ಕಟ್ಟಬೇಕಾಗಿದೆ. MD ಹಣಗಿ, ಜೀ ಕನ್ನಡ ನ್ಯೂಸ್, ಹಾವೇರಿ.